ನಮಸ್ಕಾರ. ಇವತ್ತು ನಾವು ಇಂಜಿನಿಯರಿಂಗ್ ಡ್ರಾಯಿಂಗ್ ಈ ಸಬ್ಜೆಕ್ಟಿನ ಜಾಮೆಟ್ರಿಕಲ್ ಕನ್ಸ್ಟ್ರಕ್ಷನ್ ಈ ಚಾಪ್ಟರ್ ಅನ್ನು ನೋಡ್ತಾ ಇದ್ದೇವೆ. ಲಾಸ್ಟ್ ವಿಡಿಯೋದಾಗ ಅವರ ಜಾಮೆಟ್ರಿಕಲ್ ಕನ್ಸ್ಟ್ರಕ್ಷನ್ದಾಗ ಟ್ರಯಾಂಗಲ್ ಈ ಇದ್ರ ಮೇಲೆ ಅವರ ಸ್ವಲ್ಪ ಡಿಸ್ಕಷನ್ ಮಾಡಿತ್ತು. ಇವತ್ತು ನಾವ್ರ ಆ ಟ್ರಯಾಂಗಲ್ದಾಗ ನಾವು ನೋಡಿದ್ದಂದ್ರೆ ಹಲವಾರು ಟೈಪ್ಸ್ ಆಫ್ ಟ್ರಯಾಂಗಲ್ ನೋಡಿದ್ದು ನಾವು. ಆ ಟೈಪ್ಸ್ ಆಫ್ ಟ್ರಯಾಂಗಲ್ ನೋಡಿದ್ದು ಅದ್ರಾಗ ಇಕ್ವಿಲೇಟರ್ ಟ್ರಯಾಂಗಲ್, ಸ್ಕೇಲರ್ ಟ್ರಯಾಂಗಲ್, ಐಸೋಸ್ಕೇಲ್ ಟ್ರಯಾಂಗಲ್, ನೆಕ್ಸ್ಟ್ ರೈಟ್ ಆಂಗಲ್ ಟ್ರಯಾಂಗಲ್, ಅಕ್ಯೂಟ್ ಆಂಗಲ್ ಟ್ರಯಾಂಗಲ್ ಅಂಡ್ ಆಪ್ಟಿಕಲ್ ಆಂಗಲ್ ಟ್ರಯಾಂಗಲ್, ಹಿಂಗ 6 ಟೈಪ್ಸ್ ನಾವು ಟ್ರಯಾಂಗಲ್ದು ಡಿಸ್ಕಷನ್ ಮಾಡಿದ್ದು. ಇವತ್ತು ನಾವು ಜಾಮೆಟ್ರಿಕಲ್ ಕನ್ಸ್ಟ್ರಕ್ಷನ್ ಒಳಗ ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಕ್ವಾಡ್ರಿಲೇಟರಲ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ ಇವತ್ತ. ಈ ಕ್ವಾಡ್ರಿಲೇಟರ್ ಅಂದ್ರೆ ಏನು? ಕ್ವಾಡ್ರಿಲೇಟರ್ ಅಂದ್ರೆ 4 sides figure. 4 sides figure ನಾವೇಂದು ಕ್ವಾಡ್ರಿಲೇಟರ್ ಅಂತ ಕರಿತೀವಿ. ಈ 4 sides figure ದಾಗ ಈ ಕ್ವಾಡ್ರಿಲೇಟರ್ ದಾಗ 60 ಟೈಪ್ಸ್ ಬರ್ತಾವು. ಒನ್ ಬೈ ಒನ್ ನಾವು ಡಿಸ್ಕಷನ್ ಮಾಡೋಣ. ಈ 4 sides ಫಿಗರ್ ನಾವು ಅಂತೀವಿ ಕ್ವಾಡ್ರಿಲೇಟರ್ ಅಂತ ಕರಿತೀವಿ. ಈ ಟ್ರಯಾಂಗಲ್ ನಾವು ಕರಿತೀವಿ. ಈ 3 sides ಫಿಗರ್ ನಾವು ಟ್ರಯಾಂಗಲ್ ಅಂತ ಕರಿತೀವಿ. ಮತ್ತ ಈ 4 sides ಫಿಗರ್ ನಾವು ಕ್ವಾಡ್ರಿಲೇಟರ್ ಅಂತ ಕರಿತೀವಿ. नमस्कार. आम्ही लास्ट टाइमला जॉमेट्रिकल कन्स्ट्रक्शन ज्यामध्ये ट्रायंगल हा सब्जेक्ट भेटला होता. तर ह्याच चॅप्टर मध्ये जॉमेट्रिकल कन्स्ट्रक्शन मध्ये ट्रायंगल मध्ये आपण लास्ट व्हिडिओ मध्ये आपण भेटलो की काय टाइप्स ऑफ ट्रायंगल भेटलो होतं. ठीक आहे, कोणकोणते ट्रायंगल्स? तर इक्विलेटरल ट्रायंगल भेटलं होतं, स्केलर ट्रायंगल भेटलं होतं, नेक्स्ट आयसोस्केल ट्रायंगल भेटलं होतं, ऑप्टिकल ट्रायंगल भेटलं होतं, नेक्स्ट अक्यूट अँगल ट्रायंगल भेटलं. असे आपण 6 टाइपचे आपण ट्रायंगल्स बघितलं होतं. तर आज आपण या जॉमेट्रिकल कन्स्ट्रक्शन मध्ये नेक्स्ट आपण बघणार आहोत तर काय क्वाड्रिलेटरल ह्या चॅप्टरवरती आपण डिस्कशन करणार आहोत. तर क्वाड्रिलेटर म्हणजे काय? क्वाड्रिलेटर म्हणजे 4 साइडच्या फिगरला आपण काय म्हणतो आपण याला क्वाड्रिलेटर असं संबोधतो. आपण लास्ट टाइम भेटलो होतो की काय ट्रायंगल, त्रिकोण भेटलो होतो. तर त्रिकोणला 3 साइड्स असतात. अशा ट्रायंगल अशा फिगरला काय म्हणतो आपण ट्रायंगल असं म्हणतो. तसंच 4 साइडचे फिगरला आपण काय म्हणतो क्वाड्रिलेटर असं म्हणतो. तर आता आपण नेक्स्ट टाइप्स ऑफ क्वाड्रिलेटर मध्ये बघूया. टाइप्स ऑफ क्वाड्रिलेटर मध्ये नेक्स्ट ಇದ್ರಾಗ ನಾವು ಟೈಪ್ಸ್ ಆಫ್ ಕ್ವಾಡ್ರಿಲೇಟರ್ ನಾಗ ಸ್ಕ್ವೇರ್ ನೋಡಾಡ್ತೇವೆ, ರೆಕ್ಟಾಂಗಲ್, ರೋಂಬಸ್, ಪ್ಯಾರಲೋಗ್ರಾಮ್, ಟ್ರಾಪೆಜಾಯ್ಡ್ ಮತ್ತೆ ಟ್ರಾಪೆಜಾಯ್ಡ್. ಹಿಂಗ 6 ಟೈಪ್ಸ್ ಆಫ್ ಕ್ವಾಡ್ರಿಲೇಟರ್ ನಾವು ಸಹ ಇದ್ರಾಗ ನಾವು ಡಿಸ್ಕಷನ್ ಮಾಡೋದಿದೆ ಈಗ. ನೆಕ್ಸ್ಟ್ ಅದ್ರಾಗ ಫಸ್ಟ್ ಒನ್ ಅಂದ್ರೆ ಸ್ಕ್ವೇರ್ ಅಂದ್ರೆ ಏನ? ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂಡ್ ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. all sides are equal ಅಂದ್ರೆ ಏನ? ಇವು 4 sides length ಏನು ಇರ್ತಿತ್ತಲ್ಲ ಇವೆಲ್ಲ 4 sides length ಸೇಮ್ ಇರುತ್ತವೆ. ಸ್ಕ್ವೇರ್ ನಲ್ಲಿ ಇರುತ್ತದೆ ಈ 4 sides length ಏನು ಇರುತ್ತದೆ ಸೇಮ್ ಇರುತ್ತದೆ. ಮತ್ತೆ ಅಪೋಸಿಟ್ sides ಆಲ್ಸೋ ಈಕ್ವಲ್ ಇರುತ್ತವೆ, ಲೆಂತ್ ಪ್ಯಾರಲಲ್ ಇರುತ್ತವೆ. ಏನ ಎರಡು ಅಪೋಸಿಟ್ sides ಏನಿರುತ್ತವೆ ಪ್ಯಾರಲಲ್ ಇರುತ್ತವೆ. ನೆಕ್ಸ್ಟ್ ಆಲ್ ಆಂಗಲ್ಸ್ ಆರ್ ಈಕ್ವಲ್ ಟು 90 ಡಿಗ್ರಿ. ಇದ್ರಾಗ 4 ಆಂಗಲ್ 90 ಡಿಗ್ರಿ ಇರುತ್ತವೆ. ಇವು 4 ಆಂಗಲ್ ಎಷ್ಟು ಇರುತ್ತವೆ ಅಂದ್ರೆ 90 ಡಿಗ್ರಿ ಇರುತ್ತವೆ. ನೆಕ್ಸ್ಟ್ ಡಯಾಗೋನಲ್ಸ್ ಆರ್ ಈಕ್ವಲ್ ಅಂಡ್ ಬೈಸೆಕ್ಟ್ ಈಚ್ ಅದರ್ ಅಟ್ ರೈಟ್ ಆಂಗಲ್. ಆಲ್ಸೋ ಡಯಾಗೋನಲ್ಸ್ ಅಂದ್ರೆ ಅಪೋಸಿಟ್ ಕಾರ್ನರ್ಸ್ ನಾವು ಜಾಯಿಂಟ್ ಮಾಡಿದಾಗ ಒಂದು ಲೈನ್ಸ್ ತಯಾರು ಆಗ್ತಿದೆ. ಆ ಲೈನ್ಸ್ ನಾವು ಅಂತೀವಿ ಡಯಾಗೋನಲ್ ಅಂತ ಕರಿತೀವಿ. ಡಯಾಗೋನಲ್ ಅಂತ ಕರಿತೀವಿ. ಈ ಡಯಾಗೋನಲ್ಸ್ ಈ ಸ್ಕ್ವೇರ್ ದಾಗ ಏನಿರುತ್ತೆ ಅಂದ್ರೆ ಈಕ್ವಲ್ ಇರುತ್ತವೆ. ಈಕ್ವಲ್ ಇದರ ಲೆಂತ್ ಏನಿರುತ್ತದೆ ಇದ್ರಾಗ ಸ್ಕ್ವೇರ್ ದಾಗ ಈಕ್ವಲ್ ಇರುತ್ತವೆ. ಇಂತ ಒಂದು ಡಯಾಗ್ರಾಮ್ಸ್ ನಾವು ಅಂತೀವಿ ಸ್ಕ್ವೇರ್ ಅಂತ ಕರಿತೀವಿ. ಸ್ಕ್ವೇರ್ ವಿಶೇಷತೆ ಏನು? ಆಲ್ ಸೈಡ್ಸ್ ಲೆಂತ್ ಆರ್ ಈಕ್ವಲ್. ಎಲ್ಲಾ ಸೈಡ್ಸ್ ಲೆಂತ್ ಏನಿರುತ್ತದೆ ಈಕ್ವಲ್ ಇರುತ್ತದೆ. ನೆಕ್ಸ್ಟ್ ಆಲ್ angles are equal ಅಂದ್ರೆ 90 ಡಿಗ್ರಿ. ಎಲ್ಲ angles ಎಷ್ಟು 4 angles ಎಷ್ಟು ಇರುತ್ತೆ ಇದ್ರಾಗ 90 ಡಿಗ್ರಿ ಇರುತ್ತವೆ. ನೆಕ್ಸ್ಟ್ ಡಯಾಗೋನಲ್ಸ್ ಏನಿರುತ್ತವೆ ಇವು ಎರಡು ಡಯಾಗೋನಲ್ಸ್ ಈಕ್ವಲ್ ಇರುತ್ತವೆ. ಇಂತ फिगर ನಾವು ಅಂತೀವಿ ಸ್ಕ್ವೇರ್ ಅಂತ ಕರಿತೀವಿ. आता स्क्वेअर याच्यामध्ये क्वाड्रिलेटर मध्ये आपण पहिलाच पार्ट टाइप्स बघणार आहोत. तर तो कोणता आहे? ज्यामध्ये स्क्वेअर आहे. तर स्क्वेअर हा कसा असतोय?
तर हा चार साइडचा फिगर असतो, चार साइडचा फिगर असतोय. तर चार साइड कसं असतात त्याची, तर चारी बाजू पण त्याची काय असतात, इक्वल लेंथ असतात. त्याची चारी बाजू काय असतात, इक्वल लांबीचे असतात. नेक्स्ट त्याचा विशेष म्हणजे विशेष याच्यामध्ये चारही अँगल पण त्याची किती असतात, 90 डिग्री, एक्झॅक्टली 90 डिग्री असतात. आणखीन एक विशेष म्हणजे त्याच्यामध्ये तर अपोजिट साइड जे असतात ते पॅरलल असतात, त्याचे अपोजिट साइड दोन्ही पण एकसारखे असतात. नेक्स्ट आणखी एक विशेष म्हणजे त्यामध्ये तर ह्याचे डायगोनल्स जे असतात ते म्हणजे डायगोनल्स काय असतात, म्हणजे अपोजिट कॉर्नर जेव्हा आपण जॉईन करतो तेव्हा एक लाईन तयार होते त्याच्यामध्ये, त्याला काय म्हणतो आपण कर्व रेषा म्हणतो. ती कर्व रेषेमध्ये कशा असतात, तर इक्वल असतात. अशा एका डायग्रामला काय म्हणतो आपण, स्क्वेअर असं संबोधतो. नेक्स्ट next one our discussion model होता rectangular ಅಂತ next figure rectangular ವಿಶಿಷ್ಟ ಏನ opposite sides are parallel and equal. ಇದ್ರಾಗ ಏನು ವಿಶಿಷ್ಟ ಇರ್ತದೆ, ಈ rectangle ದಾಗ opposite sides are parallel and equal. opposite sides ಈ ಸೈಡ್ ಸಹ ಪ್ಯಾರಲಲ್ ಇರುತ್ತವೆ, ಆದ್ರೆ ಇದರ ಲೆಂಥ್ ಏನಿರುತ್ತದೆ, ಈಕ್ವಲ್ ಇರುತ್ತದೆ. ಸಪೋಸ್ ಇದು 20 ಡಿಗ್ರಿ ಅಂತಂದ್ರೆ ಇದು 20 ಡಿಗ್ರಿ ಸಾರಿ 20 mm ಇರುತ್ತದೆ ಅಂದ್ರೆ ಇದು 20 mm ಎಕ್ಸಾಕ್ಟ್ಲಿ ಇರುತ್ತದೆ ಈ ರೆಕ್ಟಾಂಗಲ್ ದಾಗ. ನೆಕ್ಸ್ಟ್ ಇದೊಂದು 30 ಡಿಗ್ರಿ 30 mm ಅಂದ್ರೆ ಇದು 30 mm ಇರುತ್ತದೆ. ಈಗ ಅಪೋಸಿಟ್ ಲೈನ್ಸ್ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್, ಅದರ ಲೆಂಥ್ ಏನಿರುತ್ತದೆ, ಈಕ್ವಲ್ ಇರುತ್ತದೆ. ಈ 30 ಇತ್ತಂದ್ರೆ ಇದು 30 ಅಪೋಸಿಟ್ 30 ಇರುತ್ತದೆ, ಇದು 20 ಇತ್ತಂದ್ರೆ ಇದು 20 ಇರುತ್ತದೆ. ಈಗ ಫಸ್ಟ್ ಅದರ ವಿಶೇಷತೆ. ನೆಕ್ಸ್ಟ್ ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್ ಟು 90 ಡಿಗ್ರಿ. ಇದ್ರು ಆಂಗಲ್ ಎಕ್ಸಾಕ್ಟ್ ಎಷ್ಟು ಇರುತ್ತದೆ, 90 ಡಿಗ್ರಿ. ನಾಲ್ಕು ಎಷ್ಟು ಇರುತ್ತದೆ, 90 ಡಿಗ್ರಿ ಇರುತ್ತದೆ, ನಾಲ್ಕು ಆಂಗಲ್ಸ್. ನೆಕ್ಸ್ಟ್ ಡಯಾಗೋನಲ್ಸ್ ಆರ್ ಈಕ್ವಲ್ ಅಂಡ್ ಬೈಸೆಕ್ಟ್ ಈಚ್ ಅದರ್. ಅಂದ್ರೆ ಇದ್ರು ಡಯಾಗೋನಲ್ಸ್ ಏನಿರುತ್ತದೆ, ಡಯಾಗೋನಲ್ಸ್ ಆಲ್ಸೋ ಏನಿರುತ್ತದೆ, ಇದ್ರು ಈಕ್ವಲ್ ಇರುತ್ತದೆ. ಇಂತ ಒಂದು ಫಿಗರ್ ನಾವಂತೇವು ರೆಕ್ಟಾಂಗಲ್ ಅಂತ ಕರೀತೇವೆ. ರೆಕ್ಟಾಂಗಲ್ ದ ವಿಶೇಷತೆ ಏನಂದ್ರೆ ಅಪೋಸಿಟ್ ಲೈನ್ಸ್ ಇದ್ರು ಅಪೋಸಿಟ್ ಲೈನ್ಸ್ ಏನಿರುತ್ತದೆ, ಈಕ್ವಲ್ ಇರುತ್ತವೆ, ಆದ್ರೆ ನಾಲ್ಕು ಲೈನ್ಸ್ ಇದ್ರು ಸೇಮ್ ಇರುವುದಿಲ್ಲ. ಈ ರೆಕ್ಟಾಂಗಲ್ ದಾಗ ಏನು ವಿಶೇಷತೆ ಇರುತ್ತೆ, ಸ್ಕ್ವೇರ್ ಅನ್ನೋದು ಇದರ ಫರ್ಕ್ ಅಂದ್ರೆ ಏನ, ಡಿಫರೆಂಟ್ ಅಂದ್ರೆ ಏನ, ಇದು ನಾಲ್ಕು ಸೈಡ್ಸ್ ಇದರಾಗ ಈಕ್ವಲ್ ಇರುವುದಿಲ್ಲ. ಯಾವ ಈಕ್ವಲ್ ಇರ್ತವೆ, ಅಪೋಸಿಟ್ ಸೈಡ್ಸ್ ಏನಿರ್ತವಲ್ಲ ಅವು ಈಕ್ವಲ್ ಇರ್ತವೆ. ಸೇಮ್ 30 mm 30 mm 20 mm 30 ಹಿಂಗ ಅಪೋಸಿಟ್ ಸೈಡ್ಸ್ ಇದರ ಲೆಂಥ್ ಏನಿರುತ್ತದೆ, ಈಕ್ವಲ್ ಇರುತ್ತದೆ. ನೆಕ್ಸ್ಟ್ ಇದ್ರು ನಾಲ್ಕು ಆಂಗಲ್ಸ್ ಏನಿರುತ್ತವೆ, ಇದ್ರು ನಾಲ್ಕು ಆಂಗಲ್ಸ್ ಎಕ್ಸಾಕ್ಟ್ಲಿ 90 ಡಿಗ್ರಿ ಇರ್ತವೆ. ಇಂತ ಒಂದು ಫಿಗರ್ಸ್ ನಾವು ಏನಂತೇವೆ, ರೆಕ್ಟಾಂಗಲ್ ಅಂತ ಕರಿತೀವಿ. ನೆಕ್ಸ್ಟ್ ರೆಕ್ಟಾಂಗಲ್ म्हणजे काय आपण नेक्स्ट याच्यामध्ये बघणार आहोत. तर रेक्टँगल म्हणजे काय, ऑपोजिट साइड्स आर इक्वल, पॅरलल अँड इक्वल. आता ह्याच्यामध्ये बघा हा पण चार साइडचा फिगर आहे रेक्टँगल म्हटलं तर ह्याच्यामध्ये विशेष काय, स्क्वेअर मध्ये आणि रेक्टँगल मध्ये काय फरक आहे, तर फरक म्हटलं तर ह्याच्यामध्ये ऑपोजिट साइड काय असतात की नाही, ह्याच्यामध्ये काय असतात, इक्वल असतात. त्याची लांबी जी असते की नाही इक्वल असते. आता बघा इथं ही जी बाजू आहे, हिच्या ऑपोजिट बाजू ही बाजू आहे. तर मला ए बी सी आणि डी आहे. आता ए बी जितकं आहे तेवढंच सी असणार आहे, म्हणजे त्याचा विरोध बाजू आहे. याची विरोध बाजू काय असते, सेम असते याच्यामध्ये, कशामध्ये, रेक्टँगल मध्ये. आता हा बाजू आता AC आहे ना, AC इक्वल टू BD असं असणार आहे. AC इक्वल टू BD असं असणार आहे. तर ह्याचा एक विशेष करण्याचा एक विशेषत्व आहे. नेक्स्ट काय सांगितलं, दुसऱ्या पॉइंट मध्ये अपोजिट अँगल्स आर इक्वल म्हटलेलं आहे. अपोजिट अँगल्स आर 90 डिग्री, सॉरी 90 डिग्री म्हणजे अपोजिट सगळे अँगल्स काय असतात त्याच्यामध्ये, सगळे म्हणा अपोजिट म्हणा सगळे काय असतात त्याच्यामध्ये 90 डिग्री एक्झॅक्टली असतात. तर ह्याच्यामध्ये काय डिफरंट आपल्याला आढळून येते, तर स्क्वेअर हा जो असतोय एक्झॅक्टली चौकोन असते. चौकोन म्हणजे काय, चारी बाजूचे समान असतात. ह्याच्यामध्ये तसं नाही आहे, ह्याच्यामध्ये चारी बाजू समान नसतात, परंतु अपोजिट बाजू ह्याच्यामध्ये काय असतात, समान असतात. ह्याच्यामध्ये एवढं एवढं डिफरंट आहे. नेक्स्ट रोम्बस म्हणतो आपण.
ರೋಂಬಸ್ हे पण ಇದು ರೋಂಬಸ್ ಅಂದ್ರೆ ಇದು ನಾಲ್ಕು ಸೈಡ್ ಫಿಗರ್ ಇರುತ್ತದೆ all sides are equal and opposite sides are parallel all sides are equal and opposite sides are parallel okay ಇಂಥವ್ ಹಿಂಗ ಕಾಣ್ತೇವೆ ರೋಂಬಸ್ ಅಂತ ಕರಿತೇವೆ ರೋಂಬಸ್ ವಿಶಿಷ್ಟತೆ ಇರುತ್ತದೆ ರೋಂಬಸ್ ವಿಶಿಷ್ಟತೆ ಅಂದ್ರೆ all sides are equal and opposite sides are parallel all sides equal ಅಂದ್ರೆ ಏನ ಇದು ನಾಲ್ಕು ಸೈಡ್ಸ್ it is also four sides figure ಇತರ ವಿಶಿಷ್ಟತೆನ ನಾಲ್ಕು ಸೈಡ್ಸ್ ಇತರ ಲೆಂತ್ ನಾಲ್ಕು ಸೈಡ್ಸ್ ಏನಿರುತ್ತದೆ ಇದ್ರಾಗ ಈಕ್ವಲ್ ಇರುತ್ತದೆ ಈಕ್ವಲ್ ಅಂದ್ರೆ ಏನ AB ಎಷ್ಟು ಲೆಂತ್ ಇದೆ ಅಷ್ಟು ಏನಿದೆ BC ಇದೆ ಅಷ್ಟು ಸೈಡ್ಸ್ ಲೆಂತ್ CD ದು ಬಿ ಇದೆ ಅಷ್ಟು ಸೈಡ್ಸ್ BA ದು ಬಿ ಇದೆ ಈಗ ಆಲ್ ಸೈಡ್ಸ್ ಆರ್ ಈಕ್ವಲ್ ಎಲ್ಲ ಸೈಡ್ಸ್ ಇದ್ರಾಗ ಏನಿರುತ್ತದೆ ರೋಂಬಸ್ದಾಗ ಈಕ್ವಲ್ ಇರುತ್ತದೆ ಆದ್ರೆ ಇತರ opposite sides ಆಗಿರುತ್ತದೆ opposite sides are equal okay opposite sides are parallel opposite sides are parallel ಈ ಡೈರೆಕ್ಷನ್ ದಾಗ ಇದು ಲೈನ್ ಇರುತ್ತದೆ ಈ ಡೈರೆಕ್ಷನ್ ದಾಗ ಇದು ಲೈನ್ ಇದರ opposite sides ಆಗಿರುತ್ತದೆ ಈಕ್ವಲ್ ಇರುತ್ತದೆ ಮತ್ತೊಂದು ಏನು ವಿಶೇಷತೆ ಇದ್ರಾಗ ಅಂದ್ರೆ opposite angles are equal opposite angles are equal opposite ಅಂದ್ರೆ ಏನ ಈಗ A ಎಷ್ಟು ಆಂಗಲ್ ಇರುತ್ತದೆ ಅಷ್ಟ ಈ C ದು ಆಂಗಲ್ ಇರುತ್ತದೆ ಇದ್ರಾಗ ವಿಶೇಷತೆ ಅಂದ್ರೆ ನೆಕ್ಸ್ಟ್ ವಿಶೇಷತೆ A ಎಷ್ಟು ಆಂಗಲ್ ಇರುತ್ತದೆ ಅಷ್ಟ C ದು ಆಂಗಲ್ ಇರುತ್ತದೆ ಅಂದ್ರೆ ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್ ನೆಕ್ಸ್ಟ್ ಒನ್ ಅಂದ್ರೆ ಏನ D ಎಷ್ಟು ಆಂಗಲ್ ಇರುತ್ತದೆ ಅಷ್ಟೇ B ದು ಆಂಗಲ್ ಇರಬೇಕು D ಎಷ್ಟು ಆಂಗಲ್ ಇರುತ್ತದೆ ಅಷ್ಟೇ B ದು ಆಂಗಲ್ ಎಕ್ಸಾಕ್ಟ್ಲಿ ಇರುತ್ತದೆ ನೆಕ್ಸ್ಟ್ ವಿಶೇಷತೆ ಅಂದ್ರೆ ಏನ the angles are not equal and bisect each other right angle okay ಅಂದ್ರೆ ನಾವು ಯಾವಾಗ ಅಪೋಸಿಟ್ ಆಂಗಲ್ಸ್ ಅಪೋಸಿಟ್ ಕಾರ್ನರ್ಸ್ ನಾವು ಯಾವಾಗ ಜಾಯಿಂಟ್ ಮಾಡ್ತೇವಲ್ಲ ಅಪೋಸಿಟ್ ಆಂಗಲ್ಸ್ ಅಂದ್ರೆ ಎರಡು ಆಂಗಲ್ಸ್ ನಾವು ಕ್ರಾಸ್ ಆಗುವಾಗ ಅಲ್ಲಿ 90 ಡಿಗ್ರಿ ಎಕ್ಸಾಕ್ಟ್ಲಿ ನಾಲ್ಕು ಸೈಡ್ ಎಕ್ಸಾಕ್ಟ್ಲಿ ತಯಾರಾಗುತ್ತದೆ ಇದರ ವಿಶೇಷತೆ ಅಂದ್ರೆ ಏನ ಇದ್ರಾಗ ಡಯಾಗ್ನಲ್ಸ್ ಎರಡು ಕ್ರಾಸ್ ಆದಾಗ ಇಲ್ಲಿ ಎಕ್ಸಾಕ್ಟ್ಲಿ ರೈಟ್ ಆಂಗಲ್ ತಯಾರಾಗುತ್ತದೆ ಈಗ ಮೂರು ವಿಶೇಷತೆ ರೋಂಬಸ್ದಾಗ ಅವರ ಕಂಡುಬರುತ್ತದೆ ಏನ ವಿಶೇಷತೆ ಅಂದ್ರೆ ಇದ್ರ ನಾಲ್ಕು ಸೈಡ್ ಏನಿರುತ್ತವೆ ಈಕ್ವಲ್ ಲೆಂತ್ ಇರುತ್ತದೆ ನೆಕ್ಸ್ಟ್ ಇದರದ ಅಪೋಸಿಟ್ ಸೈಡ್ಸ್ ಏನಿರುತ್ತವೆ ಪ್ಯಾರಲಲ್ ಇರುತ್ತವೆ ನೆಕ್ಸ್ಟ್ ಮತ್ತೊಂದು ಅದರ ವಿಶೇಷತೆ ಅಂದ್ರೆ ಏನ ಇದ್ರಾಗ ನಾವು ಅಪೋಸಿಟ್ ಕಾರ್ನರ್ಸ್ ಅಂದ್ರೆ ಅದರ ಡಯಾಗ್ನಲ್ಸ್ ಕ್ರಾಸ್ ಆದಾಗ ಅಲ್ಲಿ ಎಕ್ಸಾಕ್ಟ್ಲಿ ರೈಟ್ ಆಂಗಲ್ ತಯಾರಾಗುತ್ತದೆ ಈಗ ಮೂರು ನಾವು ಏನ ಮಾಡ್ತೀವಿ ಇದ್ರಾಗ ವಿಶೇಷತೆಯನ್ನು नोडते आता रोम्बस बद्दल आपण बघूया रोम्बस म्हणजे काय हा चार साइडचा फिगर आहे आपण किती चार साइडचा फिगर आहे तर याच्यामध्ये काय विशेष आहे रोम्बस मध्ये आणि रेक्टँगल आणि स्क्वेअर मध्ये याच्यामध्ये बघू आपण आता त्याच्यामध्ये काय विशेष आहे म्हणजे तर ही सगळी साइड जी आहेत कोणती A B B C आणि C D आणि आता D A ही जे काही इक्वल आहे म्हणजे याची लांबी जी आहे ना ही लांबी याची काय आहे चारी पण इक्वल आहे आणि नेक्स्ट याच्यामध्ये विशेष म्हणजे काय याच्यामध्ये तर अपोजिट जे साइड आहेत ही पॅरलल आहे अपोजिट साइड जे आहे याच्यामध्ये ही पॅरलल असतात म्हणजे एकसारखी असतात काय असतात एकसारखी म्हणजे एका डायरेक्शन मध्येच असतात आता बघा तुम्ही तर DC ज्या डायरेक्शन मध्ये आहे तेवढंच AB पण त्याच डायरेक्शन मध्ये आहे म्हणजे एकसारखी दोन्ही लाईन्स असतात अपोजिट बघा इथं BC जसं आहे या डायरेक्शन मध्ये तसंच AD पण आहे असं एक दुसरा विशेषता आहे ज्यामध्ये विशेष नेक्स्ट आणखी एक विशेष फक्त त्याच्यामध्ये आपण अपोजिट अँगल्स आर इक्वल म्हणजे अपोजिट विरोध अँगल जो असतो की नाही विरोध बाजूचा अपोजिट जे अँगल असतात की नाही त्याचे काय असतात इक्वल असतात हे A चा जितका कोन आहे तेवढाच C चा पण याच्यामध्ये कोन एक्झॅक्टली असायला पाहिजे त्याला काय म्हणतो आपण रोम्बस म्हणतो आता D चा अँगल किती आहे D चा कोन किती आहे तेवढाच B चा पण कोन असतो याच्यामध्ये कशामध्ये रोम्बस मध्ये त्याच्यामध्ये आणखी एक विशेष काय बघतो आपण जेव्हा याची कर्ण बाजू जोडतात एकामेकाला जोडतात की नाही जॉइंट होतात तिथे काय होते एक्झॅक्टली 90 डिग्री म्हणजे राईट अँगल तयार होते अशी तीन विशेष याच्यामध्ये याच्यापेक्षा आपण याच्यामध्ये बघतो आपण यालाच काय म्हणतो आपण अशा फिगरला रोम्बस असं म्हणतो नेक्स्ट
ನೆಕ್ಸ್ಟ್ ಒನ್ ನೋಡೋದೇವ ಪ್ಯಾರಲೋಗ್ರಾಮ್ ಅಂತ ನೋಡೋದೇವು. ಪ್ಯಾರಲೋಗ್ರಾಮ್ ಇತರದ ವಿಶಿಷ್ಟತೆ ಏನ? ಪ್ಯಾರಲೋಗ್ರಾಮ್ ಅಂದ್ರೆ ಇದು 4 ಸೈಡ್ ಫಿಗರ್ ಇರುತ್ತದೆ, ಆದ್ರೆ ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ ಅಂಡ್ ಈಕ್ವಲ್. ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ ಅಂದ್ರೆ ಇದಾಗ ಅಪೋಸಿಟ್ ಸೈಡ್ಸ್ ಅಂದ್ರೆ ಏನ? ಇದ ನೋಡ್ರಿ ಎ ಬಿ ಸಿ ಮತ್ತು ಡಿ ಇವು 4 ಸೈಡ್ಸ್ ಇದಾವೆ. ಇದ್ರಾಗ 4 ಸೈಡ್ಸ್ ಆಗ ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ ಅಂದ್ರೆ ಎ ಬಿ ಯಾವ ಡೈರೆಕ್ಷನ್ ದಾಗ ಇದೆ ಅದೇ ಡಿ ಸಿ ಡೈರೆಕ್ಷನ್ ದಾಗ ಇದೆ. ಓಕೆ, ಬಿ ಸಿ ಯಾವ ಡೈರೆಕ್ಷನ್ ದಾಗ ಇದೆ ಅದು ಎ ಡಿ ಬಿ ಡೈರೆಕ್ಷನ್ ದಾಗ ಇದೆ. ಹಿಂಗ 4 ಅಪೋಸಿಟ್ ಸೈಡ್ಸ್ ಏನಿರುತ್ತವೆ ಇದ್ರಾಗ ಪ್ಯಾರಲಲ್ ಇರುತ್ತವೆ. ಅಪೋಸಿಟ್ ಸೈಡ್ಸ್ ಏನಿರುತ್ತವೆ ಇದ್ರಾಗ ಪ್ಯಾರಲಲ್ ಇರುತ್ತವೆ ಮತ್ತು ಅದರ ಲೆಂತ್ ಬಂದು ಸೇಮ್ ಇರುತ್ತದೆ. ಇದ್ರ ಲೆಂತ್ ಎ ಬಿ ಎಷ್ಟಿದೆ ಲೆಂತ್ ಅಷ್ಟೇ ಡಿ ಸಿ ದು ಲೆಂತ್ ಇರುತ್ತದೆ. ನೆಕ್ಸ್ಟ್ ಎ ಡಿ ಎಷ್ಟು ಲೆಂತ್ ಇದೆ ಅಷ್ಟೇ ಬಿ ಸಿ ದು ಲೆಂತ್ ಇರುತ್ತದೆ. ನೆಕ್ಸ್ಟ್ ಮತ್ತೊಂದು ವಿಶಿಷ್ಟತೆ ಏನು ನೋಡ್ತೀವಿ ನೋಡ್ರಾಗ ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್. ಓಕೆ, ಅಪೋಸಿಟ್ ಆಂಗಲ್ಸ್ ಅಂದ್ರೆ ಏನ? ಇಲ್ಲಿ ಡಿ ಎಷ್ಟು ಇರುತ್ತದೆ ಆಂಗಲ್ ಅಷ್ಟೇ ಬಿ ದು ಆಂಗಲ್ ಎಕ್ಸಾಕ್ಟ್ಲಿ ಇರುತ್ತದೆ. ನೆಕ್ಸ್ಟ್ ಎ ದು ಎಷ್ಟು ಆಂಗಲ್ ಇರುತ್ತದೆ ಅಷ್ಟೇ ಸಿ ದು ಆಂಗಲ್ ಇರುತ್ತದೆ. ಆದ್ರೆ ಈ ರೋಂಬಸ್ ಗಿಂತ ಪ್ಯಾರಲೋಗ್ರಾಮ್ ಏನು ವಿಶಿಷ್ಟ ಅಂದ್ರೆ ಇತರ 4 ಸೈಡ್ ಏನಿರಂಗಿಲ್ಲ ಈಕ್ವಲ್ ಇರಂಗಿಲ್ಲ. ರೋಂಬಸ್ ಆಗಿ ನೋಡ್ತೀವಿ ನೋಡ್ರ ಈಕ್ವಲ್ ಇರುತ್ತದೆ, ಆದ್ರೆ ಈ ಡಯಾಗ್ರಾಮ್ ನೋಡ್ತೀವಿ ಈಕ್ವಲ್ ಇರಂಗಿಲ್ಲ. ಇದ್ರ ಲೆಂತ್ ಎಲ್ಲ 4 ಲೆಂತ್ 4 ಸೈಡ್ ಲೆಂತ್ ಈಕ್ವಲ್ ಇರುವುದಿಲ್ಲ. ಮತ್ತೊಂದು ವಿಶಿಷ್ಟತೆನ diagonal bisect each other and are not equal. ಅಂದ್ರೆ ಇತರ ಡಯಾಗ್ನಲ್ಸ್ ಏನಿರುತ್ತವೆ ಈಕ್ವಲ್ ಇರುವುದಿಲ್ಲ. ಇತರ ಡಯಾಗ್ನಲ್ಸ್ ಏನಿರುತ್ತದೆ ಈಕ್ವಲ್ ಇರುವುದಿಲ್ಲ. ಇತರ ಡಯಾಗ್ನಲ್ಸ್ ಲೆಂತ್ ಏನಿರುತ್ತದೆ ಈಕ್ವಲ್ ಇರುವುದಿಲ್ಲ. ಈಗ 3 ವಿಶಿಷ್ಟತೆಯನ್ನ ಇದ್ರಾಗ ನಾವು ನೋಡ್ತೀವಿ. तर काय बोलतो आपण नेक्स्ट पॅरलॉग्राम हा आपण नेक्स्ट टाइप बघणार आहे. तर पॅरलॉग्राम मध्ये काय आपण विशेष बघणार आहे, तर हा पण एक 4 साइडचा फिगर आहे. तर ह्याच्यामध्ये विशेष काय आहे, त्या बाकीच्या आता 3 आपण भेटले रोम्बस भेटले रेक्टँग्युलर स्क्वेअर ह्याच्यापेक्षा ह्याच्यामध्ये काय विशेष आहे ह्याच्यामध्ये बघणार आहोत. आता अपोजिट साइड्स आर पॅरलल अँड इक्वल. अपोजिट साइड्स आर पॅरलल अँड इक्वल म्हणजे काय? ह्याच्यामध्ये AB जितकं आहे तेवढंच DC असणार आहे. म्हणजे AB ज्या डायरेक्शन मध्ये आहे तेवढंच DC पण त्या डायरेक्शन मध्ये आणि दोन्हीचं पण लेंथ काय असणार आहे सेम असणार आहे. हे एक विशेष करून ह्याच्यामध्ये विशेषता बघतो. तर ह्याच्यामध्ये AD जितकं आहे तेवढंच BC पण असणार आहे आणि त्याचं डायरेक्शन आणि त्याचं कोन पण तेवढंच असणार आहे. हे ह्याच्यामध्ये विशेष आपण बघतो. आणखी एक त्याच्यामध्ये विशेष म्हणजे काय, जे चारही साइड ह्याच्यामध्ये रोम्बस प्रमाण इक्वल नसतात. कसं आहे, तर 2 साइड ह्याच्यामध्ये इक्वल असतात, तर अपोजिट दोन्ही साइड मध्ये इक्वल असतात. त्याची लांबी काय असतात इक्वल असतात, परंतु चारही साइड ह्याच्यामध्ये इक्वल नसतात. आणखी एक काय विशेष ह्याच्यामध्ये बघतो, तर ह्याच्यामध्ये अपोजिट कॉर्नर जे आहेत म्हणजे अपोजिट कोन जे आहेत हे काय असतात इक्वल असतात. अपोजिट कोन जे आहेत ह्याच्यामध्ये इक्वल असतात. नेक्स्ट आता बघा इथं तुम्ही B जितका अँगल आहे जी B चा किती अँगल आहे तेवढाच त्याचा पण B चा पण कोन असणार आहे. A चा जितका कोन आहे तेवढा C चा पण कोन असणार आहे. म्हणजे असं विशेष ह्याच्यामध्ये बघतो आपण. नेक्स्ट ಟ್ರಾಪೆಜಾಯ್ಡ್. ಟ್ರಾಪೆಜಾಯ್ಡ್ ಏನು ನೋಡ್ತೀವಿ, ಟ್ರಾಪೆಜಾಯ್ಡ್ ಅನ್ನು ಡಿಸ್ಕಷನ್ ಮಾಡ್ತೀವಿ ಅಂತ. ಟ್ರಾಪೆಜಾಯ್ಡ್ ಅಂದ್ರೆ ಏನ? ಟ್ರಾಪೆಜಾಯ್ಡ್ ಇದು 4 ಸೈಡ್ಸ್ ಫಿಗರ್. one pair of opposite sides are parallel. one pair ಅಂದ್ರೆ ಯಾವುದೇ 2 ಸೈಡ್ಸ್ ಇದ್ರಾಗ ಏನಿರುತ್ತದೆ ಯಾವುದೇ ಒಂದು ಸೈಡ್ ಪೇರ್ ಪ್ಯಾರಲಲ್ ಇರುತ್ತದೆ. ಒಂದು ಸೈಡ್ ಯಾವುದೇ 2 ಸೈಡ್ ಏನಿರ್ತಾವೆ ಇದ್ರಾಗ ಪ್ಯಾರಲಲ್ ಇರುತ್ತವೆ. ಈಗ ನೋಡಿ ಇದ್ರಾಗ AB ಯಾವ ಡೈರೆಕ್ಷನ್ ದಾಗಿದೆ ಅದು DC ನು ಆ ಡೈರೆಕ್ಷನ್ ದಾಗೆ ಇರುತ್ತದೆ. ಅಂದ್ರೆ ಸೇಮ್ ಲೈನ್ಸ್ ಇರುತ್ತವೆ, ಆದ್ರೆ ಅದರ ಲೆಂತ್ ಸೇಮ್ ಇರುವುದಿಲ್ಲ. ಟ್ರಾಪೆಜಾಯ್ಡ್ ಅಂದ್ರೆ ಏನ? ಟ್ರಾಪೆಜಾಯ್ಡ್ ದಾಗ ಎರಡು AB ಎಷ್ಟಿದೆ ಆ ಡೈರೆಕ್ಷನ್ ದಾಗ CD ನು ಇರುತ್ತದೆ, ಆದ್ರೆ ಅದರ ಲೆಂತ್ ಎರಡರದ್ದು ಅಪೋಸಿಟ್ ಲೆಂತ್ ಈಕ್ವಲ್ ಇರುವುದಿಲ್ಲ. ಇದೊಂದು ಒಂದು ವಿಶಿಷ್ಟ ತರ ನೋಡ್ತೀವಿ ನಾವು. ನೆಕ್ಸ್ಟ್ ಒನ್ ಅಂದ್ರೆ ಏನ? the sides angles and diagonals are not made to be equal. ಅಂದ್ರೆ ಇದ್ರಾಗ 4 ಸೈಡ್ಸ್ ಏನಿರುತ್ತದೆ ಈಕ್ವಲ್ ಇರಬಹುದು ಇಲ್ಲ. ಅಂದ್ರೆ 4 ಸೈಡ್ ಲೆಂತ್ ಸೇಮ್ ಇರಬಹುದು ಇಲ್ಲದ್ರೆ ಇಲ್ಲ. ಹಂಗ ಇದು 2 ವಿಶಿಷ್ಟನ ಟ್ರಾಪೆಜಾಯ್ಡ್ ದಾಗ ನಾವು ನೋಡ್ತೀವಿ.
नेक्स्ट आपण दुसरा कोणता टाइप्स बघणार आहे म्हणजे तर ट्रापेझॉइड हा बघणार आहे. तर ट्रापेझॉइड मध्ये काय विशेष आहे? ट्रापेझॉइड म्हणजे काय? ट्रापेझॉइड हा पण एक चार साइडचा फिगर आहे. तर ट्रापेझॉइड मध्ये पहिला विशेष बघतो आपण वन पेअर ऑफ ऑपोजिट साइड्स आर पॅरलल. म्हणजे काय? कोणती तर दोन साइड याच्यामध्ये काय असतात? पॅरलल असतात. पॅरलल म्हणजे काय? एक सारखी लाईन एका डायरेक्शन मध्ये लाईन असतात त्याच्यामध्ये. काय याच्यामध्ये आणखीन एक विशेष याच्यामध्ये काय ट्रापेझॉइड मध्ये तर चारही साइड याच्यामध्ये इक्वल म्हणजे त्याची लेंथ जी आहे आणि त्याची लांबी जी आहे ती इक्वल असू शकतात अथवा नाही पण. हे त्या डायग्रामवरती डिपेंड आहे. तर ह्याच्यामध्ये ही दोन आपण विशेषतः त्या ट्रापेझॉइड मध्ये बघतो. नेक्स्ट trapezium. In trapezium ನಾವು ಹೇಳ್ತೀವಿ ಇದು also four sides figure trapezium. None of its sides are parallel but any two of its sides are may be equal. None of its sides are parallel but any two of its sides are may be equal. ಅಂದ್ರೆ ಇದ್ರಾಗ ಯಾವುದು ಸೈಡ್ಸ್ ಈ ಡಯಾಗ್ರಾಮ್ ದಾಗ ನಾವು ಟ್ರಾಪೆಜಿಯಂ ನೋಡ್ತಾ ಇದ್ದೇವೆ. ಈ ಟ್ರಾಪೆಜಿಯಂ ನ ವಿಶೇಷತೆ ಏನಿರುತ್ತದೆ ಅಂದ್ರೆ ಯಾವುದು ಸೈಡ್ಸ್ ಇದ್ರಾಗ ಪ್ಯಾರಲಲ್ ಇರುವುದಿಲ್ಲ. ಯಾವುದು ಸೈಡ್ಸ್ ಇದ್ರಾಗ ಪ್ಯಾರಲಲ್ ಇರುವುದಿಲ್ಲ. ಮತ್ತೊಂದು ವಿಶೇಷತೆ ಅಂದ್ರೆ ಏನಂದ್ರಾಗ ಎನಿ ಟೂ ಸೈಡ್ಸ್ ಆಫ್ ಆರ್ ಮೇ ನಾಟ್ ಬಿ ಈಕ್ವಲ್. ಅಂದ್ರೆ ಮೇ ಬಿ ಈಕ್ವಲ್. ಓಕೆ, ಯಾವುದೇ ಎರಡು ಸೈಡ್ ಲೆಂತ್ ಏನಿರುತ್ತದೆ ಇದ್ರಾಗ ಈಕ್ವಲ್ ಇರುತ್ತದೆ. ಟ್ರಾಪೆಜಿಯಂ ನಾವು ಏನು ನೋಡ್ತೀವೋ ಟ್ರಾಪೆಜಿಯಂ ದಾಗ ಇದ್ರಾಗ ಯಾವುದು ಸೈಡ್ ಯಾವುದು ನಾಲ್ಕು ಅಂದ್ರೆ ಯಾವುದು ನಾಲ್ಕು ಎರಡು ಯಾವ ಸೈಡ್ ಇದ್ರಾಗ ಪ್ಯಾರಲಲ್ ಇರುವುದಿಲ್ಲ. ಆದರೆ ಮತ್ತೊಂದು ವಿಶೇಷತೆ ಅಂದ್ರೆ ಇದ್ರಾಗ ಯಾವುದು ಎರಡು ಸೈಡ್ ಏನಿರುತ್ತವೆ ಇದ್ರಾಗ ಲೆಂತ್ ಯಾವುದು ಎರಡು ಸೈಡ್ ಈಕ್ವಲ್ ಇರುತ್ತದೆ. ಇಂಥ ಒಂದು ಫಿಗರ್ ನಾವು ಹೇಳ್ತೀವಿ ಟ್ರಾಪೆಜಿಯಂ ಅಂತ ಕರಿತೀವಿ. नेक्स्ट ह्याच्यामध्ये काय म्हणणार आपण ट्रापेझियम. ट्रापेझियमचं काय विशेषता आहे तर नन ऑफ इट्स साइड्स आर पॅरलल. नन ऑफ इट्स साइड्स आर पॅरलल म्हणजे ह्याच्यामध्ये कोणतीच साइड्स पॅरलल नसतात. कोणतीच साइड्स ह्याच्यामध्ये पॅरलल नसतात. आणखी एक विशेषता ह्याच्यामध्ये काय आपण एनी टू साइड्स ऑफ एरिया मे बी इक्वल. म्हणजे कोणत्या तर दोन साइडचे लांबी ह्याच्यामध्ये काय असतात इक्वल असतात. अशा विशेष आपण ह्याच्यामध्ये काय बघतो ट्रापेझियम मध्ये बघतो. आता आणखीन एकदा बघू आपण काय विशेष क्वाड्रिलेटरल स्क्वेअर ಅಂದ್ರೆ ಏನು ನೋಡಿ ನೋಡ ಸ್ಕ್ವೇರ್ ಅಂದ್ರೆ ಫೋರ್ ಸೈಡ್ಸ್ ಫಿಗರ್. ಓಕೆ, ಸ್ಕ್ವೇರ್ ಅಂದ್ರೆ ಏನ ಫೋರ್ ಸೈಡ್ಸ್ ಫಿಗರ್. ಮತ್ತೆ ಎಲ್ಲಾ ಸೈಡ್ಸ್ ಏನಿರುತ್ತೆ ಇದ್ರಾಗ ಈಕ್ವಲ್ ಇರುತ್ತದೆ. ಆಲ್ ಸೈಡ್ಸ್ ಆರ್ ಏನಿರುತ್ತವೆ ಈಕ್ವಲ್ ಇರುತ್ತದೆ. ಮತ್ತೆ ನಾಲ್ಕು ಆಂಗಲ್ ಎಕ್ಸಾಕ್ಟ್ಲಿ 90 ಡಿಗ್ರಿ ಇರುತ್ತದೆ. ನೆಕ್ಸ್ಟ್ ಇತ್ತು ನಾವು ಅಪೋಸಿಟ್ ಕಾರ್ನರ್ ಜೋಡಿಸಿದಾಗ ಡಯಾಗೋನಲ್ ಅಂತ ಲೈನ್ಸ್ ತಯಾರಾಗುತ್ತದೆ. ಈ ಡಯಾಗೋನಲ್ಸ್ ಏನಿರುತ್ತವೆ ಇದು ಆಲ್ಸೋ ಈಕ್ವಲ್ ಇರುತ್ತದೆ. ಇಂಥ ಒಂದು ಫಿಗರ್ ನಾವು ಸ್ಕ್ವೇರ್ ಅಂತ ಕರಿತೀವಿ. ನೆಕ್ಸ್ಟ್ ಆಲ್ ಆಂಗಲ್ಸ್ ಆರ್ ಈಕ್ವಲ್ ಅಟ್ 90 ಡಿಗ್ರಿ. ಅಂದ್ರೆ ಎಲ್ಲಾ ಆಂಗಲ್ಸ್ ಏನಿರುತ್ತವೆ ಇದ್ರಾಗ 90 ಡಿಗ್ರಿ ಇರುತ್ತವೆ. ಮತ್ತೆ ಡಯಾಗೋನಲ್ಸ್ ಆಲ್ಸೋ ಏನಿರುತ್ತದೆ ಇದ್ರಾಗ ಈಕ್ವಲ್ ಇರುತ್ತದೆ. ಇಂಥ ಒಂದು ಫಿಗರ್ ನಾವು ಅಂತ ಸ್ಕ್ವೇರ್ ಅಂತ ಕರಿತೀವಿ. ರೆಕ್ಟಾಂಗ್ಯುಲರ್ ವಿಶಿಷ್ಟತೆ ಇದ್ರಾಗ ಅಪೋಸಿಟ್ ಸೈಡ್ಸ್ ಏನಿರುತ್ತವೆ ಈಕ್ವಲ್ ಇರುತ್ತವೆ. ರೆಕ್ಟಾಂಗ್ಯುಲರ್ ದಾಗ ಏನು ನೋಡ್ತೀವಿ ನಾವು ಅಪೋಸಿಟ್ ಸೈಡ್ಸ್ ಏನಿರುತ್ತವೆ ಈಕ್ವಲ್ ಇರುತ್ತವೆ. ಮತ್ತೆ ಇದ್ರಾಗ ಡಯಾಗೋನಲ್ಸ್ ಆಲ್ಸೋ ಈಕ್ವಲ್ ಇರುತ್ತದೆ. ಓಕೆ, ಆದ್ರೆ ಇದ್ರಾಗ ಸ್ಕ್ವೇರ್ ದಾಗ ಮತ್ತೆ ಇದ್ರಾಗ ಡಿಫರೆಂಟ್ ನೋಡಬೇಕಂದ್ರೆ ಏನು ಡಿಫರೆಂಟ್ ಇರುತ್ತದೆ ಇದ್ರಾಗ ನಾಲ್ಕು ಸೈಡ್ಸ್ ಈಕ್ವಲ್ ಇರುವುದಿಲ್ಲ. ಇದ್ರಾಗ ಏನು ಡಿಫರೆಂಟ್ ಇರುತ್ತದೆ ನಾಲ್ಕು ಸೈಡ್ಸ್ ಈಕ್ವಲ್ ಇರುವುದಿಲ್ಲ. ಇಂಥ ಒಂದು ಡಯಾಗ್ರಾಮ್ಸ್ ದಾಗ ರೆಕ್ಟಾಂಗಲ್ ಅಂತ ಕರಿತೀವಿ. ರೋಂಬಸ್ ಅಂದ್ರೆ ಏನ? ರೋಂಬಸ್ ಅಂದ್ರೆ ಇದು ಫೋರ್ ಸೈಡ್ಸ್ ಫಿಗರ್. ಇದು ಫೋರ್ ಸೈಡ್ಸ್ ಫಿಗರ್. ಇದ್ರಾಗ ನಾಲ್ಕು ಸೈಡ್ಸ್ ಈಕ್ವಲ್ ಇರುತ್ತದೆ. ಇದ್ರಾಗ ಡಯಾಗೋನಲ್ಸ್ ಎರಡು ಕ್ರಾಸ್ ಆದಾಗ ಎಕ್ಸಾಕ್ಟ್ಲಿ ರೈಟ್ ಆಂಗಲ್ ತಯಾರಾಗುತ್ತದೆ. ಇದರ ಒಂದು ರೋಂಬಸ್ ದ ವಿಶೇಷತೆ ಇದ್ರಾಗ ನೋಡ್ತೀವಿ ನಾವು. ನೆಕ್ಸ್ಟ್ ಪ್ಯಾರಲೋಗ್ರಾಮ್ ಅಂದ್ರೆ ಏನ? ಪ್ಯಾರಲೋಗ್ರಾಮ್ ಅಂದ್ರೆ ಇತರ ವಿಶೇಷತೆ ಏನು ನೋಡ್ತೀವಿ ನಾವು ಅಪೋಸಿಟ್ ಸೈಡ್ ಪ್ಯಾರಲಲ್ ಇರುತ್ತವೆ. ಇತರ ಅಪೋಸಿಟ್ ಸೈಡ್ ಪ್ಯಾರಲಲ್ ಇರುತ್ತವೆ. ಆದ್ರೆ
ಎರಡು ಸೈಡ್ ಇದ್ದಾಗ ಅಪೋಸಿಟ್ ಸೈಡ್ಸ್ ಲೆಂತ್ ಬಿ ಈಕ್ವಲ್ ಇರುತ್ತದೆ ಮತ್ತು ಅಪೋಸಿಟ್ ಸೈಡ್ಸ್ ಪ್ಯಾರಲಲ್ ಇರುತ್ತವೆ. ಇಂತ ಒಂದು ಡಯಾಗ್ರಾಮ್ ನಾವು ಪ್ಯಾರಲೋಗ್ರಾಮ್ ಅಂತ ಕರೀತೀವಿ. ಟ್ರಾಪೆಜಾಯ್ಡ್ ಟ್ರಾಪೆಜಾಯ್ಡ್ ಅಂದ್ರೆ ಏನ ಒನ್ ಪೇರ್ ಆಫ್ ಇಟ್ಸ್ ಸೈಡ್ಸ್ ಅಂದ್ರೆ ಈ ಡಯಾಗ್ರಾಮ್ ದಾಗ ನಾವು ಏನು ನೋಡ್ತೀವಿ ಈ ಡಯಾಗ್ರಾಮ್ ದಾಗ opposite one pair of opposite sides are parallel one pair of opposite sides are parallel ಅಂದ್ರೆ ಒಂದು ಯಾವ್ದ್ರೆ ಎರಡು ಸೈಡ್ಸ್ ದಾಗ ಪ್ಯಾರಲಲ್ ಇರುತ್ತವೆ ಯಾವ್ದ್ರೆ ಎರಡು ಸೈಡ್ ದಾಗ ಇರುತ್ತವೆ ಪ್ಯಾರಲಲ್ ಇರುತ್ತವೆ ಇಂತ ಡಯಾಗ್ರಾಮ್ ನಾವು ಅಂತೀವಿ ಟ್ರಾಪೆಜಾಯ್ಡ್ ಅಂತ ಕರೀತೀವಿ. ನೆಕ್ಸ್ಟ್ ಇದರ ಮತ್ತೊಂದು ವಿಶೇಷತೆ ಅಂದ್ರೆ ಏನ the sides angles and diagonals are not need not be equal ಅಂದ್ರೆ sides and angles ಅಂದ್ರೆ ಲೆಂತ್ ಏನು ಇರುತ್ತದೆ ಇದ್ರಾಗ ಈಕ್ವಲ್ ಇರಬಹುದು ಅಥವಾ ಇಲ್ಲ ಹಿಂಗಾಗಿ ವಿಶೇಷತೆ ಇದ್ರಾಗ ನಾವು ನೋಡ್ತೀವಿ. ಟ್ರಾಪೆಜಾಯ್ಡ್ ದಾಗ ಟ್ರಾಪೆಜಿಯಮ್ ನೆಕ್ಸ್ಟ್ ಟ್ರಾಪೆಜಿಯಮ್ ನಾವು ಏನು ನೋಡ್ತೀವಿ ಟ್ರಾಪೆಜಿಯಮ್ ದಾಗ none of its sides are parallel but any two of its sides may be equal ಅಂದ್ರೆ ಇದ್ರಾಗ ಯಾವುದು ಒಂದು ಸೈಡ್ಸ್ ಇರುವುದಿಲ್ಲ ಪ್ಯಾರಲಲ್ ಇರುವುದಿಲ್ಲ ಇದ್ರಾಗ ಯಾವುದು ಒಂದು ಸೈಡ್ಸ್ ಇರುವುದಿಲ್ಲ ಪ್ಯಾರಲಲ್ ಇರುವುದಿಲ್ಲ ಆದ್ರೆ ಯಾವ್ದು ಲೆಂತ್ ಯಾವ ಎರಡು ಸೈಡ್ ನ ಲೆಂತ್ ಏನಿರುತ್ತದೆ ಇದ್ರಾಗ ಈಕ್ವಲ್ ಇರುತ್ತದೆ. ಇಂತ ಒಂದು ಡಯಾಗ್ರಾಮ್ಸ್ ದಾಗ ಏನು ಅಂತೀವಿ ನೋಡ ಟ್ರಾಪೆಜಿಯಮ್ ಅಂತ करीतीव. आता आपण बघूया आणखी एकदम. आता स्क्वेअर कशाला म्हणतो आपण, स्क्वेअर कशाला म्हणायचा तर चारही साइड्स फिगर, चार साइडच्या फिगरला आपण स्क्वेअर म्हणतो. परंतु यामध्ये विशेष काय आहे, विशेष यामध्ये काय आहे तर चारही साइड यामध्ये इक्वल असतात. यामध्ये काय असतात चारही साइड पण यामध्ये लांबी जी असते आणि त्याच्यामध्ये इक्वल असतात. तर अशा एका फिगरला काय म्हणतो आपण स्क्वेअर असं म्हणतो. तर याच्यामध्ये आणखी एक विशेष म्हणजे काय, जेव्हा जे डायगोनल आपण जोडतो तेव्हा ही जी लांबी मोजतो आणि अपोजिट कॉर्नर जोडल्यानंतर ती कर्ण बाजू दोन्ही पण काय असतात त्याच्यामध्ये सेम असतात. अशा एका फिगरला आपण स्क्वेअर म्हणतो. रेक्टँग्युलर म्हणजे काय, रेक्टँगल विशेषतः याच्यामध्ये या साइडचा फिगर, चार साइडचा फिगर आहे. याच्यामध्ये विशेष म्हणजे काय, अपोजिट साइड्स काय असतात त्याच्यामध्ये इक्वल असतात. अपोजिट साइड याच्यामध्ये काय असतात इक्वल असतात. आणि आता बघा इथं ए बी सी आणि डी या पद्धतीनं तर अपोजिट साइड याच्यामध्ये जी लांबी पण इक्वल आणि दोन्ही अपोजिट साइड पॅरलल असतात. आणि याचे चारी पण अँगल किती असतात 90 डिग्री असतात. आणि अपोजिट म्हणजे कॉर्नर म्हणजे कर्व बाजू याच्यामध्ये काय असतात हे इक्वल असतात. हे रेक्टँगल. आता रोम्बस आपण बघूया. रोम्बस कसं असतं तर ह्या पद्धतीने असतं. रोम्बस मध्ये विशेष काय आपण बघितलेलं आहे ना, रोम्बस मध्ये चारही साइड यामध्ये इक्वल असतात. चारही साइडची बाजू काय असते यामध्ये इक्वल असतात. चारही बाजू पण ए बी सी सी डी आणि ए डी काय म्हणतो आपण याच्यामध्ये लांबी जी इक्वल असतात. आणि जेव्हा याच्यामध्ये कॉर्नर आपण जोडतो की म्हणजे कर्ण बाजू एकामेकाला जिथे जॉइंट होतात तिथे काय होते राईट अँगल आपलं तयार होते. हे याच्यामध्ये रोम्बस मध्ये विशेषतः आपण बघतो. यामध्ये आता पॅरलोग्राम. पॅरलोग्राम म्हणजे काय, पॅरलोग्राम ह्या शेपचा डायग्राम याला म्हणतो आपण पॅरलोग्राम. आता पॅरलोग्राम मध्ये काय विशेष आहे, पॅरलोग्राम मध्ये अपोजिट साइड काय असतात इक्वल आणि पॅरलल असतात. अपोजिट साइड इक्वल आणि पॅरलल असतात. तर ते बघा ए बी आणि सी डी ही सेम आहे म्हणजे एका डायरेक्शन मध्येच आहेत आणि त्याची लांबी पण सेम आहे. ए डी आणि बी सी पण काय आहे सेम आहे म्हणजे ज्यामध्ये अपोजिट कॉर्नर काय असतात ते म्हणतात. परंतु आणखी एक विशिष्टता याच्यामध्ये जेव्हा त्यामध्ये कर्व बाजू जे आहेत ते दोन्ही इक्वल नसतात. अशा का पॅरलोग्राम यामध्ये पॅरलोग्रामच्या डायग्राम मध्ये. नेक्स्ट ट्रापेझॉइड. ट्रापेझॉइड मध्ये काय विशेष आहे, ट्रापेझॉइड मध्ये कोणती तर दोन बाजू, ट्रापेझॉइड मध्ये काय म्हणतो आपण कोणती तर दोन बाजू याच्यामध्ये काय असते वन पेअर ऑफ ऑपोजिट साइड्स आर पॅरलल म्हणजे कोणती तर दोन बाजू याच्यामध्ये काय असतात पॅरलल असतात म्हणजे एक सारखे एका डायरेक्शन मध्ये असतात. आणखी एक विशेष याच्यामध्ये म्हणतो द साइड्स अँगल्स अँड डायगोनल्स आर नीड नॉट बी इक्वल म्हणजे याच्यामध्ये कोणती पण साइड इक्वल असू शकतात म्हणजे त्याची बाजूची लांबी जी आहे की नाही इक्वल असू शकतात अथवा त्याचे अँगल पण इक्वल असू शकतात आणि नसतात पण. अशा एका डायग्रामला काय म्हणतो आपण ट्रापेझॉइड असं म्हणतो. ट्रापेझियम आता बघू आपण. ट्रापेझियम कसं असतं तर ट्रापेझियम नन ऑफ इट्स साइड्स आर पॅरलल. नन ऑफ इट्स साइड्स आर पॅरलल म्हणजे कोणती पण याच्यामध्ये साइड असतात पॅरलल असतात म्हणजे डायरेक्शन वेगवेगळ्या दिशामध्ये असतात. कशामध्ये ट्रापेझियम मध्ये असं बोलतो. आणखी एक विशेषता ज्यामध्ये काय बोलतो आपण एनी टू ऑफ इट्स साइड्स आर मे बी इक्वल
म्हणजे कोणती तर दोन साइडची लांबी काय असते यामध्ये इक्वल असते, अशा एका डायग्रामला काय म्हणतो आपण ट्रापेझियम असं म्हणतो. ओके, थँक्यू.